ಯಾರು ನೀವು? ನಿನ್ನ ಸುಟ್ಟಾಕಕ್ ಬಂದಿದ್ದೀವಿ. ಸೂರ್ಯ ಪೆಟ್ರೋಲ್ನ. ಮುದ್ಕ ತೆಗಿಯೋ ಬಾಗ್ಲನ. ಇಲ್ವೋ ಬಾಗ್ಲನ. ನಿನ್ಗೆ ಹೇಳ್ತೀರ. ಎಲ್ಲೋಯ್ತು ಪಿಸ್ತೂಲು? ಅಯ್ಯೋ ಇಲ್ವೋ? ಬಾಗ್ಲು ಈ ಸಲ ಆಟ ನಂದೆ. ಬಾಗಿಲು ತೆಗಿ. ಓಪನ್ ಡಿಕ್ಕಿ. ನನ್ ಜೊತೆನೆ ಆಟ ಆಡ್ತೀಯಾ? ಹಲೋ ಹಲೋ ಕಂಟ್ರೋಲ್ ರೂಮ್. ಬಾಗಿಲು ತೆಗಿಯೋ. ಹಲೋ ಮುದ್ಕ ಆಡು. ಹಲೋ ಕಂಟ್ರೋಲ್ ರೂಮ್. ತೆಗಿಯ ಬಾಗ್ಲು. ಮುದ್ಕ ಹಾಕೋ. ಬರಿಯೋ ಬಾಗ್ಲ. ತಾಕೋ ಬಾಗ್ಲ. ಕಿತ್ತಾಕ್ರೋ. ಇದು ನನ್ನ ನಂಬರ್. ಈ ಕೆಲಸ ಮಾಡೋ ಬದಲು ಊರಲ್ಲಿ ಹಂದಿ ಮೇಯಿಸಬಹುದಾಗಿತ್ತು. ತೆಗಿಯೋ ಬಾಗಲ್ನ. ತೆಗಿ ಅಂತ ಹೇಳ್ತಾ ಇದೀವಿ ತಾನೆ. ಸರ್ ಯಾರೋ ಇದು? ಸರ್ ಮಲ್ಕೊಳ್ಳೋ ಟೈಮಲ್ಲಿ ತೊಂದರೆ ಕೊಡ್ತಿರಲ್ವಾ? ನಾನು ಮಾತಾಡ್ತಾರೆ ಸರ್. ಒಂದಷ್ಟು ರೌಡಿಗಳು ನನ್ನ ಮರಳು ಮಾಡಕ್ ಬಂದಿದ್ದಾರೆ ಸರ್. ಏನೇ ಇದ್ರು ಬೆಳಗ್ಗೆ ಮಾತಾಡೋಣ. ಫೋನ್ ಇಡು ಸರ್. ತಾನೆ ನನ್ ಬಂದ್ ಕಾಪಾಡಿ ಸರ್. ನೀನೇ ದೊಡ್ಡ ಹೀರೋ ಅನ್ಕೊಂಡಿದೀಯಲ್ಲ, ನೀನೇ ಸಂಭಾಳಿಸ್ಕೋ. ಇಡಯ್ಯ. ಹೊಡಿಯೋ ಬಾಗಲ್ಲ. ಹೊಡಿಯೋ. ಹೊಡೆದಾಕ. ಬೆಂಕಿ ಹಚ್ಚಿರೋ, ಉರ್ದು ಬೂದಿ ಆಗ್ಲಿ. ಆ ಮುದುಕನ್ ಕತೆ ಮುಗಿಸ್ಬಿಟ್ರಲ್ಲ? ಮುಗಿಸ್ಬಿಟ್ವಿ. ಬೇಬಿಗೆ ಹೇಳ್ಬಿಡೋದಾ? ಹೇಳ್ಬಿಡಿ. ಸರಿ, ಆ ಡೆಡ್ ಬಾಡಿ ತಗೊಂಡು ಮೈಲಾಪುರ ಬ್ರಿಡ್ಜ್ ಹತ್ರ ಬಂದ್ಬಿಡಿ. ಸರಿ, ಅಲ್ಲೇ ಇದ್ದೀನಿ. ಏನ್ ಎಸಿ ಸಾಹೇಬ್ರೆ, ಶಾಕ್ ಆಗಿದ್ದೀರ ಅನ್ಸತ್ತೆ. ನಮಗೂ ಶಾಕೆ ಸಾಹೇಬ್ರೆ. ಒಳ್ಳೆ ಒಂಥರ ನನ್ನ ಹೊರಗೆ ಹೋಗಕ್ ಬಿಟ್ಟು ಒಳ್ಳೆ ಚಾಕು ತಗೊಂಡು ನನ್ನ ಹಿಂದೆಯಿಂದ ಚುಚ್ಬಿಟ್ಟಿಯಲ್ಲ. ಬೆಂಕಿ ಹಚ್ಚಿರೋ, ಉರ್ದು ಬೂದಿ ಆಗ್ಲಿ. ನೋ. ವಿಜಯ್, ಏನಾಯ್ತು? ಅಂಕಲ್, ನಿಮ್ಗೇನು ಆಗಿಲ್ಲ ಅಲ್ವಾ ಅಂಕಲ್? ನನಗೇನು ಆಗಿಲ್ಲ ಕಣೋ. ನೀನ್ ಯಾಕೋ ಹೀಗ್ ಮಾಡ್ದೆ? 1 ಸೆಕೆಂಡ್ ಲೇಟ್ ಆಗಿದ್ರು ಬೂದಿ ಆಗೋಗಿರ್ತಿದ್ರಿ. ಅದಕ್ಕೋಸ್ಕರ 3 ಜನನ್ ಮರ್ಡರ್ ಮಾಡ್ಬಿಟ್ಟಿಯಲ್ಲೋ. ಅದೆಲ್ಲ ಬಿಡಿ ಅಂಕಲ್, ನೀವು ಉಳ್ಕೊಂಡ್ರಲ್ಲ ಅಷ್ಟ್ ಸಾಕು. ಇವಾಗೇನೋ ಮಾಡೋದು? ಎಸಿ ಸತ್ಯಮೂರ್ತಿ, ಇದು ಇವನ್ ಕೆಲ್ಸನಾ? ಮಾತಾಡು.
AC ಸಾಹೇಬ್ರ ಇವ್ರು. ಇವ್ರ 3 ಜನನ ನಾನೇ ಕೊಲೆ ಮಾಡಿದ್ದು. ನನ್ನ ಅರೆಸ್ಟ್ ಮಾಡಪ್ಪ. ನಾನು ಕೋರ್ಟಲ್ಲಿ ಬೇಕಷ್ಟು ಹೇಳೋದಿದೆ. 3 ಜನರ ಕೊಲೆ ಮಾಡ್ಬಿಟ್ಟು ಕೋರ್ಟಲ್ಲಿ ಏನ್ ಹೇಳ್ತೀಯಾ? ಟೆನ್ಷನ್ ಮಾಡ್ಕೋಬೇಡಿ, ನನ್ ಮೇಲೆ ಕೇಸ್ ಫೈಲ್ ಮಾಡಿ ಕೋರ್ಟ್ ಕರ್ಕೊಂಡೋಗಿ. ಏನಯ್ಯ ಟೆನ್ನಿಸ್ ಹೋಗ್ತಾರ ಕೋರ್ಟ್ ಕರ್ಕೊಂಡು ಅಂತ ಹೇಳ್ತಿದ್ಯಾ? ಅಲ್ಗೋಗ್ಬಿಟ್ಟು ಏನ್ ಮಾಡ್ತೀಯಾ? ಹಲೋ ಸರ್, 2 ಮೆಗಾ ಸೀರಿಯಲ್ಗೆ ಸಾಕಾಗೋಷ್ಟು ಮ್ಯಾಟ್ರ್ ಮಾಡಿ ವಾಯ್ಸ್ ಬೇರೆ ರೈಸ್ ಮಾಡ್ತಾ ಇದ್ದೀರಾ? ನೀವು ಆಕ್ಟ್ ಮಾಡಿರೋ 1-2 ಎಪಿಸೋಡ್ ನೋಡಿ ಸರ್. ಅದೇ ನನ್ನ ಹೆಂಡತಿ ಊರಲ್ಲಿ ಇಲ್ಲ ಅಂತ ಅವಾಗಿಂದ ಹೇಳ್ತಾ ಇದ್ದೀನಲ್ಲ. ಸರ್ ನನ್ ಕಾಪಾಡಿ ಸರ್, ಬೇಬಿ ಮಗನ ಸಾಯ್ಸಕ್ ಬರ್ತಿದ್ದಾನೆ ಸರ್. ನಾನು ಆಮೇಲೆ ಮಾತಾಡ್ತೀನಿ ಇಡು. ಏನ ನಿಮ್ಮ ಅಪ್ಪನ ತರ ನೀನು ರೌಡಿಸಂ ಮಾಡ್ತಿದ್ಯಾ? ಹೋಗೋ ಮರ್ಯಾದಿಂದ ಹೋಗೋ. ಸಾರ್ ಸುಮ್ನೆ ನಮ್ಮ ಮ್ಯಾಟ್ರಿಗೆ ತಲೆ ಹಾಕ್ಬೇಡಿ, ಅವನ್ನ ಕಳ್ಸ್ಕೊಡಿ. ಅದೇನದು ಕೈಲಿ? ಕತ್ತಿ. ಆ ಇದೇನ್ ಗೊತ್ತಾ? ಗನ್ನು. ಹೋಗ ಓಡಲಿ. ಏಯ್ ಓಡೋ. ಸರ್ ತುಂಬಾ ಥ್ಯಾಂಕ್ಸ್ ಸರ್, ನನ್ ಜೀವ ಕಾಪಾಡ್ಬಿಟ್ರಿ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಇದಕ್ಕೆಲ್ಲ ಯಾಕಪ್ಪ ಥ್ಯಾಂಕ್ಸ್? ಏನ್ ಸಾಹೇಬ್ರೆ ಆನ್ ಮಾಡಿದ ತಕ್ಷಣ ಆಫ್ ಮಾಡ್ಬಿಟ್ರಿ? ಒಂದೇ ಎಪಿಸೋಡ್ ನೋಡಿದ್ದು, ಇನ್ನೊಂದು ಎಪಿಸೋಡ್ ನೋಡ್ಬಿಡಿ. ಆ ಕಾಲೇಜ್ ಹುಡುಗಿನ ರೇಪ್ ಮಾಡಿದ್ದು, ಆ ಜ್ಯುವೆಲರಿ ಶಾಪ್ ಕಿಡ್ನಾಪ್ ಮಾಡಿದ್ದು, ಆಮೇಲೆ ಅಂಕಲ್ ಆಮೇಲೆ ಆ ಲೇಡಿ ಇನ್ಸ್ಪೆಕ್ಟರ್ ಮ್ಯಾಟ್ರು, ಹಾ. ಆಮೇಲೆ ಮುಖ್ಯವಾಗಿ ಇವರೇ ತೆಕ್ಕೊಂಡಿರೋ ವಿಡಿಯೋ. ಕರೆಕ್ಟ್, ನೀವೇ ತಕೊಂಡಿರೋ ವಿಡಿಯೋ ಸಕ್ಕತ್ತಾಗಿ ಶೂಟ್ ಮಾಡಿದೀರಾ ಸರ್. ಆದ್ರೆ ಲೈಟಿಂಗ್ ಸ್ವಲ್ಪ ತಪ್ಪಿದೆ, ಅಡ್ಜಸ್ಟ್ ಮಾಡ್ಕೋತೀವಿ ಬಿಡಿ. ನಿಮ್ ಪೂರ್ತಿ ಬಂಡವಾಳ ಎಲ್ಲ ಅದರಲ್ಲೇ ಇರೋದು, ನೋಡ್ಕೊಳ್ಳಿ ಸರ್. ಇದನ್ನೇ ಕೋರ್ಟಲ್ಲಿ ಮಾತಾಡ್ಬೇಕು ಅನ್ಕೊಂಡಿದ್ದೆ. ಇದೆಲ್ಲ ಹೇಗೆ? ಎಲ್ಲಾ ಪೊಲೀಸ್ನೂ ನಿನ್ನಾಗೆ ಪೊರ್ಕಿ ಆಗಿರ್ತಾನ? ಏಯ್, ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆಯವ್ರು ಕೂಡ ಇರ್ತಾರೆ. ಅಂಕಲ್ ಸುಮ್ನೆ ಏನ್ ಅಂಕಲ್ ಮಾತು? ನಾಳೆನೆ ಚಾನೆಲ್ಗೆ ಹೋಗ್ತೀನಿ, ಇಂದಿನ ಮುಖ್ಯ ಅಂಶಗಳು ಅಂತ ಇವ್ರ ಬಿಟ್ ಫಿಲ್ಮ್ ನ ಟೆಲಿಕಾಸ್ಟ್ ಮಾಡ್ಬಿಡ್ತೀನಿ ಬಿಡಿ. TRP ಸಾಕಾಗಿ ಬರುತ್ತೆ. ಒಳ್ಳೆ ಐಡಿಯಾ, ಬಾ ಹೋಗೋಣ. ಮಿಕ್ಕಿ ಟಿವಿ ನೋಡ್ಕೊಳ್ಳಿ ಸರ್. ಏನ್ ಹುಡುಗಾಟ ಆಡ್ತಾ ಇದೀರಾ? ಏನ್ ಸರ್ ಇದು? ಅವ್ರಾಗ ಅವರೇ ಬಂದ್ರು, ಅವ್ರಾಗ ಅವರೇ ಮಾತಾಡ್ತಾ ಇದಾರೆ, ಅವ್ರೇನೋ ವಿಡಿಯೋ ತೋರಿಸಿದ್ರು, ಅವ್ರೇ ಅದನ್ನ ಟಿವಿಲಿ ಹಾಕ್ತೀನಿ ಅಂತಾರೆ. ಹಾಗಾದ್ರೆ ನೀವೇನ್ ಏನಕ್ಕಿದ್ದೀರಾ? ಸ್ವಾಮಿ ಇಲ್ಲಿ ನೋಡಿ, ದಯವಿಟ್ಟು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಆತರ ಪಡಬೇಡಿ. ನಮ್ಮೊಳಗಡೆ ಒಂದು ಡೀಲ್ ಮಾಡ್ಕೊಳ್ಳೋಣ. ಏನ್ ಡೀಲು? ಕೌನ್ಸಿಲರ್ ನಾನ್ ಕೊಂದಿಲ್ಲ, ಈ 3 ಜನರನ್ನ ನೀವು ಕೊಂದಿಲ್ಲ, ಬೇಬಿ ಮಗ ಹುಡುಗಿ ಸಾಯಿಸಿಲ್ಲ, ಒಟ್ಟಾರೆ ಯಾರು ಕೊಂದಿಲ್ಲ. ಓಕೆನಾ? ಹಂಗಾರೆ ಇವ್ರನ್ನ ಯಾರು ಸಾಯಿಸಿದ್ದು? ನಾನೇ ಸಾಯಿಸಿದ್ದು. ಮತ್ತೇನು ಅವರೇ 3 ಜನ ಸಾಯಿಸಿದ್ದು ಅಂತ 3 ಸಲ ಹೇಳಿದ್ರಲ್ಲ, ನಿಮ್ ಕೆಲ್ಸ ಆಯ್ತಲ್ಲ, ಹೋಗಿ. ಅಂಕಲ್ ಅವರೇ ಹಳ್ಳ ತೋಡ್ಕೊಂಡು ಅವರೇ ಮಲಗಿದ್ದಾರೆ, ಡೀಲ್ ಓಕೆ ಅಲ್ವಾ? ಡೀಲ್ ಓಕೆನೆ, ಆದ್ರೆ ಮತ್ತೇನಾರ ಆಲ್ಕಡ್ಡಿ ಕೆಲಸ ಮಾಡ್. ಮೇಲ್ಕಡ್ಡಿ ಕೆಳಕಡ್ಡಿ ಎಲ್ಲ ನೀವೇ ಚುಚ್ಬಿಟ್ಟಿದ್ದೀರಾ, ಅದ್ರ ಮೇಲೆ ಸ್ಪೆಷಲ್ ಆಗಿ ನಾನೇನು ಹಲ್ಕಡ್ಡಿ ಚುಚ್ಚೋದು? ಯಾವ ಕಡ್ಡಿನೂ ಇಲ್ಲ ಸ್ವಾಮಿ, ದಯವಿಟ್ಟು ಇಲ್ಲಿಂದ ಹೊರಡಿ. ಬಾರಪ್ಪ ಹೋಗೋಣ. ಸರ್ ಸಾರ ಯಾರು? ನಾನಾ? ಹೌದು ಸರ್, ಅದು ನಾನೇ ಎಲ್ಲ ಡೀಲ್ಗೂ ಒಪ್ಕೊಂಡಿದ್ದೀನಿ ತಾನೇ. ಆ ಸೆಲ್ ಫೋನು. ಸತ್ಯಮೂರ್ತಿ ಸ್ವಾಮಿ, ನೀನು ಡೀಲ್ ಮಾಡ್ತಾ ಇರೋದೆಲ್ಲ ಈ ಲೋಕಲ್ ರೌಡಿಗಳ ಜೊತೆ. ಹೌದು. ನಾನು ಆ ಥರ ಅಲ್ಲ, ಬಾರ್ಡರ್ ಅಲ್ಲಿ ಟೆರರಿಸ್ಟ್ಗಳ ಜೊತೆ ಡೀಲ್ ಮಾಡಿದ್ದೀನಿ. ಇನ್ಮುಂದೆ ಇದೇ ನಿನ್ನ ಆಟ ಆಡ್ಸಕ್ಕಿರುವಂತಹ ರಿಮೋಟ್ ನನ್ನ ಹತ್ರನೇ ಇರುತ್ತೆ. ನೆಟ್ಟಿಗೆ ನಿಂತಿರೋ ಗಡಪಾರಿ ಹುಡ್ಕೊಂಡು ಹೋಗಿ ನಾನೇ ಅದ್ರ ಮೇಲೆ ಕೂತ್ಕೊಂಡಿದ್ದೀನಿ ಕಣಯ್ಯ. ಅಂಕಲ್ AC ಸಿಕ್ಕಾಪಟ್ಟೆ ಹೀಟ್ ಆಗ್ಬಿಟ್ಟಿದ್ದಾರೆ, ನಡೀರಿ.